ನೋಡಿ ಫ್ರೆಂಡ್ಸ್, ಇದು ಈ ಚಾರ್ಜರ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಲೈಟ್ ಬರ್ತಾ ಇದೆ, ಚಾರ್ಜಿಂಗ್ ಆಗ್ತಾ ಇದೆ. ಓಕೆನಾ, ಇವಾಗ ಈ ಸಿಸ್ಟಮ್ ಆನ್ ಮಾಡ್ತೀನಿ. ನೋಡಿ, ವೆಲ್ಕಮ್ ಟು KDM ಮ್ಯೂಸಿಕ್ ವರ್ಲ್ಡ್ ಬ್ಲೂಟೂತ್ ಮೋಡ್ ಆನ್ ಮಾಡಿದ್ದೀನಿ. ನೋಡಿ, ಓಕೆನಾ. ಇವಾಗ ಇದು ಡಿಸ್ಕನೆಕ್ಟ್ ಮಾಡ್ತೀನಿ. ನೋಡಿ, ಅಲ್ಲಿ ರೆಡ್ ಕಲರ್ ಲೈಟ್ ಬರ್ತಾ ಇದೆಯಲ್ಲ, ಆಫ್ ಆಗುತ್ತೆ. ನೋಡಿ, ಇದು ನೋಡಿ ತೆಗ್ದೆ. ನೋಡಿ, ಆಫ್ ಆಗಿದೆ. ನೋಡಿ, ಮತ್ತೆ ಚಾರ್ಜಿಂಗ್ ಆಗ್ತಾ ಇದ್ದೀನಿ. ನೋಡಿ, ರೆಡ್ ಕಲರ್ ಲೈಟ್ ಬಂತಲ್ಲ. ಓಕೆನಾ, ಇದು ವಿಡಿಯೋ ಸ್ವಲ್ಪ ತುಂಬ ಲೆಂತ್ ಆಗಿದೆ. ಓಕೆನಾ, ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದಿರೋದು ನೋಡಿದ್ರೆ ನಿಮಗೆ ಯಾವ ಥರ ಚಾರ್ಜಿಂಗು ಕನೆಕ್ಟ್ ಮಾಡೋದು, ಎಲ್ಲಿ ಪಾಯಿಂಟ್ ಕನೆಕ್ಟ್ ಮಾಡಬೇಕು, ಯಾವ ಥರ ಮಾಡಬೇಕು. ನೋಡಿ, ನಾನು ಸ್ಟಾರ್ಟಿಂಗ್ ಈ ಥರ ದೊಡ್ಡ ದೊಡ್ಡ ವೈರ್ ಕನೆಕ್ಟ್ ಮಾಡಿದ್ದೆ. ಆವಾಗ ಟ್ರ್ಯಾಕ್ ಮತ್ತೆ ಕಿತ್ಕೊಂಡು ಬಂತು. ನಾನು ಯಾವ ಥರ ಯೂಸ್ ಮಾಡಿದೆ ನೋಡಿ, ಈ ಕಾಯಿಲ್ನ ಯೂಸ್ ಮಾಡಿ, ವೈರ್ನ ಯೂಸ್ ಮಾಡಿ ನಾನು ಕನೆಕ್ಟ್ ಮಾಡಿದೆ. ಓಕೆನಾ, ಯಾವ ಥರ ಕನೆಕ್ಟ್ ಮಾಡಬೇಕು ಎಲ್ಲ ಪ್ರತಿಯೊಂದು A to Z ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಲ್ಗಡೆ ನೋಡೋಕ್ಕೆ ಈ ರೀತಿ ರಬ್ಬರ್ ಪ್ಯಾಡ್ ಬರುತ್ತೆ. ಅದರಲ್ಲಿ ಮೈನಸ್ ಪ್ಲಸ್ ವಾಲ್ಯೂಮ್ ಬಟನ್ ಬರುತ್ತೆ. ಕಾಲ್ ಫಂಕ್ಷನ್ ಇದೆ ಇದರಲ್ಲಿ. ಮೋಡ್ಸ್ ಬಟನ್ ಇದೆ ಮತ್ತು ಪವರ್ ಆನ್ ಆಫ್ ಬಟನ್ ಇದೆ ಇದು. ಓಕೆನಾ, ಇಲ್ಲೊಂದು ಸ್ಟ್ಯಾಪರ್ ಇದಿದೆ ರಬ್ಬರ್ದು. ಓಕೆನಾ, ಇದರಲ್ಲಿ ಇವಾಗ ನಾನು ಇದಕ್ಕೆ ಚಾರ್ಜಿಂಗ್ ಪಿನ್ ಈ ಥರ ಇದೆ. ಈ ಥರ ಒಂದು ಫಿಕ್ಸ್ ಮಾಡಿ ನಾನು ಇದಕ್ಕೆ ಇವಾಗ ಪಿನ್ ಹೋಗಿದೆಯಲ್ಲ, ಇದು ನಾನು ಈ ಥರ ಫಿಕ್ಸ್ ಮಾಡ್ತೀನಿ. ಓಕೆನಾ, ಇದನ್ನ ಬನ್ನಿ ಓಪನ್ ಮಾಡ್ಕೊಳ್ಳೋಣ. ಮೇಲ್ಗಡೆ ರಬ್ಬರ್ ಪ್ಯಾಡ್ ಓಪನ್ ಮಾಡ್ಕೊಳ್ಳೋಣ. ಇದ್ರ ಒಳಗಡೆ 4 ಸ್ಕ್ರೂ ಇದೆ. ಓಕೆನಾ, ಚಿಕ್ಕ ಚಿಕ್ಕದು 4 ಸ್ಕ್ರೂ ಇದೆ. ಈ ಕಡೆ 2 ಸ್ಕ್ರೂ ಇದೆ. ಬನ್ನಿ ಫಸ್ಟ್ ಅದನ್ನ ಓಪನ್ ಮಾಡ್ಕೊಳ್ಳೋಣ. ಇದನ್ನ ಓಪನ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ. ನೋಡಿ, ಇಲ್ಲಿ 2 ಸ್ಕ್ರೂ ಇದೆ. ಅದನ್ನ ಓಪನ್ ಮಾಡಿದ್ದೀನಿ. ಇದ್ರ ಒಳಗೆ 2 ಸ್ಕ್ರೂ ಇದೆ. ಬನ್ನಿ ಅದನ್ನ ಓಪನ್ ಮಾಡ್ಕೊಳ್ಳೋಣ. ಇದು ತುಂಬ ಡೀಪ್ ಇದೆ ಒಳಗೆ. ಒಂದು ನಿಮಿಷ. ನೋಡಿ, ಒಂದು ಸೈಡ್ ಓಪನ್ ಆಗಿದೆ, ಇನ್ನೊಂದು ಸೈಡ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದನ್ನ ಓಪನ್ ಮಾಡೋಕ್ಕೆ ಈ ಥರ ಸ್ಮಾಲ್ ಸೈಜೊಂದು ಇದು ಬೇಕಾಗುತ್ತೆ. ಓಕೆನಾ, ಸ್ಟಾರ್ ಬೇಕಾಗುತ್ತೆ. ಓಕೆನಾ, ಇದು ನಿಮ್ಗೆ ಓಪನ್ ಮಾಡಿಕೊಂಡ್ರೆ ಒಳಗಡೆ ನೋಡಿ ಹೇಗಿದೆ. ಓಕೆನಾ, ಒಳಗಡೆ ಚಾರ್ಜಿಂಗ್ ನೋಡಿ, ಇದು ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ. ಓಕೆನಾ, ಇವಾಗ ಈ ಪಿನ್ನು ನಾವು ಹಾಕೋಕ್ಕಾಗಲ್ಲ, ಯಾಕೆಂದರೆ ಕಂಪ್ಲೀಟು ಅದು ಇದಾಗಿರುತ್ತೆ, ಡಿಸ್ಕನೆಕ್ಟ್ ಬೋರ್ಡಿಂದ ಕಿತ್ಕೊ ಬಂದಿರುತ್ತೆ. ಓಕೆನಾ, ಇವಾಗ ಇನ್ನೆಲ್ಲ ಸೈಡ್ಗಿಟ್ಟು ಇದು ಸ್ಪೀಕರ್ದು ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಒಳಗೆ 2 ಸ್ಕ್ರೂ ಇದೆ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಈ ಕಡೆ ಒಂದಿದೆ, ಈ ಕಡೆ ಸೈಡ್ ಒಂದಿದೆ. ನೋಡಿ, ಇದು ಓಪನ್ ಮಾಡ್ಕೊಂಡೆ. ಇವಾಗ ನೋಡಿ, ಕಂಪ್ಲೀಟ್ ಅಸೆಂಬ್ಲಿ ಈಚೆಗೆ ಬರುತ್ತೆ. ನೋಡಿ, ಇದು ಪ್ಲಾಸ್ಟಿಕ್ ಇದೆ ಇದು. ಓಕೆನಾ, ಇದು ಮೇನ್ ಬೋರ್ಡು. ಓಕೆನಾ, ನೋಡಿ, ಇದು ಸ್ಪೀಕರ್ ಸೆಟ್ ಇದೆ. ಓಕೆನಾ, ನಾನೆಲ್ಲ ಕಂಪ್ಲೀಟ್ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇವಾಗ ನೋಡಿ, ಇದು ಮೇನ್ ಬೋರ್ಡು ಕಾಣಿಸ್ತಿದೆಯಾ? ಇದು ಮೇನ್ ಬೋರ್ಡು. ಇಲ್ಲಿ ಪವರ್ದು ಇದು ಬರುತ್ತೆ, ಏನು ಪೋರ್ಟ್ ಬರುತ್ತೆ. ಓಕೆನಾ, ಇಲ್ಲಿ ಪೋರ್ಟ್ ಬರುತ್ತೆ. ನೋಡಿ, ಇದು ಬಂದು ಮೆಮೊರಿ ಕಾರ್ಡು ಸ್ಲಾಟ್ ಇದೆ. ಇಲ್ಲಿ ಪವರ್ದು ಬರುತ್ತೆ, ಇಲ್ಲಿ USB ಬರುತ್ತೆ,
ಇಲ್ಲಿ ಹ್ಯಾಕ್ಸ್ ಬರುತ್ತೆ ಓಕೆನಾ. ಇದರಲ್ಲಿ ಇನ್ಬಿಲ್ಟು ಬ್ಲೂಟೂತ್ ಇದೆ ನೋಡಿ, ಇದು ಬ್ಲೂಟೂತ್ ಐ ಸಿ ಬ್ಲೂಟೂತ್ ಇದೆ. ಮತ್ತು ಇದರಲ್ಲಿ ಆಡಿಯೋ ಐ ಸಿನೂ ಇದೆ, 2 ಸ್ಪೀಕರ್ ಬರುತ್ತೆ. ಇದು 5 ವೋಲ್ಟ್ದು 2 ಸ್ಪೀಕರ್ ಇದೆ ಈ ಥರ ಬಾಕ್ಸಲ್ಲಿ. ಇದು 2 ಐ ಸಿ ಇದೆ, ಡ್ರೈವ್ ಇದೆ ಓಕೆನಾ. ಇದರಲ್ಲಿ ಕಾಲ್ ಫಂಕ್ಷನು ಇದೆ. ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಮೈಕ್ ಇದೆ ನೋಡಿ, ಇಲ್ಲಿ ಮೈಕ್ ಕಾಣಿಸ್ತಿದೆ ನೋಡಿ, ಮೈಕ್ ಇದೆ ಓಕೆನಾ. ನೀವು ಈ ಮೈಕ್ ಮುಖಾಂತರ, ಈ ಸ್ಪೀಕರ್ ಮುಖಾಂತರ ಮಾತಾಡ್ಬೋದು ಈ ಮೈಕ್ ಇರೋದ್ರಿಂದ ಓಕೆನಾ. ಇದು ಲೆಫ್ಟ್ ಚಾನಲ್, ಇದು ರೈಟ್ ಚಾನಲ್ಲು, 2 ಸ್ಪೀಕರು, ಇದೊಂದು ಬ್ಯಾಟ್ರಿ ಕನೆಕ್ಷನ್ ಇದೆ ಓಕೆನಾ. ಇದರಲ್ಲಿ ಇನ್ನೇನು ಬೇರೆ ಏನಿಲ್ಲ. ಬನ್ನಿ, ಇದು ಈ ಪಿನ್ ಇದೆಯಲ್ಲ, ಈ ಪಿನ್ಗೆ ಇದನ್ನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಫಸ್ಟ್ ಆನ್ ಆಗುತ್ತಾ ಬೋಲ್ಡ್ ನೋಡೋಣ ಓಕೆನಾ. ನಾನು ನೋಡಿ, ಇವಾಗ ಇದಕ್ಕೆ ನಾವು ಪಾಸಿಟಿವ್ ಕನೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ. ಸ್ವಲ್ಪ ನಾವು ಇದನ್ನ ಮಾಡಬೇಕಾಗುತ್ತೆ ಓಕೆನಾ. ಬನ್ನಿ, ಇದು ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಇವಾಗ ಲೆಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಬೋರ್ಡ್ ಇದೆ, ಈ ಬೋರ್ಡ್ಗೆ ಒಂಚೂರು ಸಾಲ್ಡ್ರಿಂಗ್ ಮಾಡ್ಕೊಳ್ತೀನಿ. ಈ ಕೇಸರಿ ಕಲರ್ ಬಂದು ರೆಡ್ ಕಲರು ಪಾಸಿಟಿವು ಓಕೆನಾ. ಅದನ್ನ ಇದು ಬಂದು ನೆಗೆಟಿವ್ ನೋಡಿ. ನಾನು ಮೊದಲು ಈ ಥರ ವೈರ್ ಸಾಲ್ಡ್ರಿಂಗ್ ಮಾಡಿದೆ ಓಕೆನಾ. ಆ ಥರ ವೈರ್ ಹಾಕಿರೋದಕ್ಕೆ ಇದು ನಿಲ್ತಾ ಇಲ್ಲ ಓಕೆನಾ. ನಾನು ಇವಾಗ ಈ ಥರ ಕಾಪರ್ದು ವೈರ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ದು ಓಕೆನಾ. ನಿಮ್ಗೆ ಈ ವೈರ್ ಎಲ್ಲಿಂದ ಸಿಗುತ್ತೆ ಅಂದರೆ ಈ ಥರ ಬಾಬಿನ್ ಬರುತ್ತೆ ಓಕೆನಾ. ಈ ಥರ ಚಾರ್ಜಿಂಗ್ ಪಿನ್ನಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಚಾರ್ಜಿಂಗ್ ಬೋರ್ಡಲ್ಲಿ ಓಕೆನಾ. ಈ ಥರ ಸಿಗುತ್ತೆ ಓಕೆನಾ. ನಾನಿವಾಗ ಇದನ್ನು ಒಂದು ಬಂದು ಪಾಸಿಟಿವ್ ಕನೆಕ್ಟ್ ಮಾಡ್ತಾಯಿದ್ದೀನಿ, ಒಂದು ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀನಿ ಓಕೆನಾ. ಇನ್ನೊಂದು ಬಂದು ನೆಗೆಟಿವ್ ಕನೆಕ್ಟ್ ಮಾಡ್ತೀನಿ ನೋಡಿ. ನೆಗೆಟಿವ್ ಕನೆಕ್ಟ್ ಮಾಡಿದ್ದೀನಿ, ಇದು ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಆಗಿದೆ ಓಕೆನಾ. ಇದನ್ನ ಸ್ವಲ್ಪ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ. ಇದು ಟೆಸ್ಟಿಂಗಿಗೋಸ್ಕರ ಒಂಚೂರು ಓಪನ್ ಮಾಡ್ಕೊಳ್ತೀನಿ, ಆಮೇಲೆ ಫುಲ್ಲು ಕನೆಕ್ಟ್ ಮಾಡ್ತೀನಿ ನಾನು ಓಕೆನಾ. ಯಾವುದೇ ಒಂದನ್ನು ಫಸ್ಟು ಟೆಸ್ಟಿಂಗ್ ಆಗಬೇಕು. ಟೆಸ್ಟಿಂಗ್ ಆಗಿ ಓಕೆ ಆದಮೇಲೆ ನಾವು ಫುಲ್ಲು ಫಿಟ್ ಮಾಡಬೇಕು. ಇನ್ ಕೇಸ್ ಫುಲ್ ಫಿಟ್ ಮಾಡಿದ್ಮೇಲೆ ಅದೇನಾದ್ರು ವರ್ಕ್ ಆಗಿಲ್ಲ ಅಂದರೆ ತುಂಬ ದೊಡ್ಡ ತಲೆನೋವಾಗುತ್ತೆ, ತಿರ್ಗಾ ಎಲ್ಲ ಬಿಚ್ಚಬೇಕಾಗತ್ತೆ ಓಕೆನಾ. ನೋಡಿ, ಕನೆಕ್ಟ್ ಮಾಡಿದ್ದೀನಿ. ಇವಾಗ ಚಾರ್ಜಿಂಗ್ ಪಿನ್ ತೊಗೊಳ್ತಾ ಇದ್ದೀನಿ. ಫಸ್ಟ್ ಇದನ್ನ ತಗೊಳ್ತೀನಿ, ಏಕೆಂದರೆ ಇಲ್ಲಿ ಬ್ಯಾಕ್ ಸೈಡು ಬೋರ್ಡ್ ಎಲ್ಲ ಇದೆ ಓಕೆನಾ. ಓಕೆ, ಇನ್ನು ಹಾಕಿದ್ದೀನಿ. ಇನ್ನು ನೆಗೆಟಿವ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಆನ್ ಆಗಿದೆ ಓಕೆನಾ. ಇದು ಪ್ರಾಪರಾಗಿ ವರ್ಕ್ ಆಗ್ತಿದೆ, ಇದು ಪೇರಿಂಗಲ್ಲಿದೆ ಓಕೆನಾ. ನಾನು ಈ ಕನೆಕ್ಷನ್ ಪ್ರಾಪರಾಗಿ ನಾನು ಸೆಟ್ ಮಾಡ್ಕೊಳ್ತೀನಿ ಓಕೆನಾ. ನೋಡಿ, ಈ ಬೋರ್ಡ್ ಹಿಂಗೆ ಕನೆಕ್ಟ್ ಮಾಡಿದ್ದೀನಿ. ನಮಗೆ ಎಲ್ಲಿ ಸ್ಪೇಸ್ ಸಿಗುತ್ತೆ ಅಂದರೆ ಇಲ್ಲೊಂಚೂರು ಸಿಗುತ್ತೆ ಓಕೆನಾ. ಅಲ್ಲಿ ಬಿಟ್ಟರೆ ನಮಗೆ ಇಲ್ಲಿ ಸೈಡಲ್ಲಿ ಸಿಗುತ್ತಾ, ಸೈಡಲ್ಲಿ ಸಿಗೋಲ್ಲ, ಟಾಪ್ ಸೈಡೂ ಸಿಗುತ್ತೆ ಇಲ್ಲಿ. ಬಟ್ ನಮಗೆ ಈ ರಬ್ಬರ್ ಪ್ಯಾಡ್ ಇದೆ, ಪ್ಯಾಡ್ ಹೋಲ್ ಮಾಡ್ಕೋಬೇಕಾಗುತ್ತೆ. ಹಿಂಗೆ ಈ ಥರ ಬರುತ್ತೆ, ಇದು ಫುಲ್ಲು ಒಳಗೆ ಕವರ್ ಆಗುತ್ತೆ. ಇವಾಗ ನಾವು ಇಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ.
ನಾನು ಇಲ್ಲಾಂದರೆ ಇಲ್ಲಿ ಹೋಲ್ ಮಾಡ್ಕೊಳ್ತೀನಿ ಫಸ್ಟು, ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆನಾ, ನಾನು ಈ ಬೋರ್ಡ್ ತೊಗೊಳ್ತೀನಿ ಈಚೆ, ಮತ್ತು ಇದನ್ನ ತೊಗೊಳ್ತೀನಿ. ನಾನು ಫಸ್ಟು ಇಲ್ಲಿ ಹೋಲ್ ಮಾಡ್ತೀನಿ, ಹೇಗೆ ಬರುತ್ತೆ ನೋಡೋಣ. ನೋಡಿ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೋಡಿ ಈ ರೀತಿ ಇದೆ. ಇದಕ್ಕೆ ಫಿಕ್ಸ್ ಆಗುತ್ತಾ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. खत्म, बाय बाय, टाटा, गुड बाय, गया. ಕೊಡೋಣ ಇಲ್ಲಿ. ಓಕೆನಾ, ನೋಡೋಣ, ಟ್ರೈ ಮಾಡೋಣ ಆಗುತ್ತಾ ಏನಂತ ನೋಡೋಣ. ಈ ಪ್ಲಾಸ್ಟಿಕ್ ಬಂದು ಎಲ್ಲ ಹಾರ್ಡ್ ಪ್ಲಾಸ್ಟಿಕ್. ಓಕೆನಾ, ಇವಾಗ ಇದು ಫಿಕ್ಸ್ ಆಗುತ್ತಾ ನೋಡೋಣ, ಪ್ರಾಪರಾಗಿ ಹೋಗುತ್ತಾ ಅಂತ. ಹೋಗ್ಬಿಟ್ರೆ ಸಾಕು, ಯಾಕೆಂದರೆ ಇದು ಮೊದಲೇ ಪ್ಲಾಸ್ಟಿಕ್ ಸರಿ ಇಲ್ಲ. ಓಕೆ, ಹೋಗುತ್ತೆ. ಫಸ್ಟು ಬೋರ್ಡ್ ಫಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಓಕೆ, ಹೋಗುತ್ತೆ. ಒಂಚೂರು ದೊಡ್ಡದು ಮಾಡ್ಕೋಬೇಕು, ಒಂಚೂರು. ಓಕೆನಾ, ಆಯಿತು. ಇದನ್ನ ಇದ್ರ ಮೇಲ್ಗಡೆ ಫಿಕ್ಸ್ ಮಾಡಬೇಕು. ಇದಕ್ಕೂ ಒಂಚೂರು ಹೋಲ್ ಹೊಡ್ಕೋಬೇಕು ಇಲ್ಲಿ ಮೇಲ್ಗಡೆ. ಇದು ಕಟ್ ಮಾಡ್ಕೊಳ್ಳೋಣ ಒಂಚೂರು. ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇವಾಗ ಇದನ್ನ ಬೋರ್ಡ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬೋರ್ಡ್ ಈ ರೀತಿ ಕೂತ್ಕೊಳ್ಳುತ್ತೆ. ನೋಡಿ ಇದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಕನೆಕ್ಟ್ ಮಾಡಿಕೊಂಡು ಒಂದು ಸತಿ ವರ್ಕ್ ಆಗ್ತೈತೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸಾಲ್ಡ್ರಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ, ನೀವೇನಾದ್ರು ಕನ್ಫರ್ಮ್ ಮಾಡ್ದಿರ ಹಿಂಗೆ ಸಾಲ್ಡ್ರಿಂಗ್ ಡೈರೆಕ್ಟಾಗಿ ಹಾಕಿದ್ರೆ ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ಭಾರಿ ಇಶ್ಯೂ ಆಗುತ್ತೆ. ಇದು ತಿರ್ಗಾ ಎಲ್ಲ ಬಿಚ್ಚಿ ಜಂಜಾಟ ಆಗುತ್ತೆ ಇದು. ಓಕೆನಾ, ಕನೆಕ್ಟ್ ಮಾಡಿದ್ದೀನಿ. ಇವಾಗ ಒಂದು ಸತಿ ಚೆಕ್ ಮಾಡ್ಕೊಬಿಡೋಣ. ನೋಡಿ ಲೈಟ್ ಬರ್ತಾಯಿದೆ, ವರ್ಕ್ ಆಗ್ತಿದೆ. ಓಕೆನಾ, ಇದನ್ನ ಇವಾಗ ಹಿಂಗೆ ಕ್ಲೋಸ್ ಮಾಡಿ ಹಿಂಗಿಟ್ಟು ಈಗ ಸ್ಪೀಕರ್ ತಗೊಂಡು ಸ್ಪೀಕರ್ ಕನೆಕ್ಟ್ ಮಾಡೋಣ. ಅಲ್ಲಿ ಸ್ಪೀಕರ್ ಯಾವುದಿದೆ, ಮೋಸ್ಟ್ಲಿ ಇದು ಪವರ್ದಿದೆ. ಒಂದು ಸತಿ ಟೆಸ್ಟ್ ಮಾಡ್ಕೋತೀನಿ ಪವರ್ದಿದೆಯಾ ಇಲ್ಲ ಅಂತ. ಪವರ್ ಏಕೆಂದರೆ ನೀವು ಪವರ್ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಅಂದರೆ ನೀವೇನಾದ್ರು ಸ್ಪೀಕರ್ ಜಾಗಕ್ಕೆ ಪವರ್ದು ಕನೆಕ್ಷನ್ ಹಾಕ್ಬಿಟ್ರೆ ಅಲ್ಲಿ ಬ್ಯಾಟ್ರಿ ಹೋಗೇ ಬಿಡುತ್ತೆ, ಸುಟ್ಟೋಗುತ್ತೆ. ಓಕೆನಾ, ನಾನು ಮಲ್ಟಿಮೀಟ್ರಲ್ಲಿ ಒಂದು ಸತಿ ಕನ್ಫರ್ಮ್ ಮಾಡ್ಕೋತೀನಿ ಯಾವುದು ಬ್ಯಾಟ್ರಿ ಕನೆಕ್ಷನ್ ಇದೆ ಅಂತ. ನೋಡಿ ನಾನೀಗ ಬ್ಯಾಟ್ರಿ ಕನೆಕ್ಷನ್ ಇದನ್ನ ಹಾಕಿ ಇದು ಸ್ಪೀಕರ್ಗೆ ಹಾಕ್ಬಿಡ್ತಾಯಿದೆ. ನೋಡಿ ನಾನು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿಕೊಂಡೆ, ಇದು ಬಂದು ಪವರ್ ಕನೆಕ್ಷನ್ನು. ನೋಡಿ ಇದು ಮಾರ್ಕ್ ಇದೆ. ಓಕೆ, ನಾನು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ, ಇದೇ ಪವರ್ದು ಅಂತ ಕನ್ಫರ್ಮ್ ಮಾಡಿದ್ಮೇಲೆ ನಾನು ಹಾಕ್ತಾಯಿದ್ದೀನಿ. ಇನ್ ಕೇಸ್ ಇದು ನೀವು ಏನಾದ್ರು ಮಿಸ್ ಆಗಿ ಸ್ಪೀಕರ್ಗೆ ಏನಾದ್ರು ಕನೆಕ್ಷನ್ಗೆ ಹಾಕ್ಬಿಟ್ರೆ ಸೌಂಡ್ ಐಸಿ ಹೋಗ್ಬಿಡುತ್ತೆ, ಹಂಗೆ ಹಾಕಿದ ತಕ್ಷಣ ಸುಟ್ಟೋಗುತ್ತೆ. ಓಕೆನಾ,
ಆ ಥರ ಯಾವತ್ತೂ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ರೆ ಏನಾಗಲ್ಲ, ತೊಂದರೆ ಏನಿಲ್ಲ. ಓಕೆನಾ, ಎಲ್ಲ ಕನೆಕ್ಟ್ ಮಾಡಿದ್ದೀನಿ. ಆನ್ ಮಾಡೋಣ. ಬ್ಯಾಟ್ರಿ ಡೌನ್ ಇದೆ ಇದು ನೋಡಿ. ಇವಾಗ ಚಾರ್ಜಿಂಗ್ ಆಗ್ತಾ ಇದ್ದೀನಿ. ನೋಡಿ ಚಾರ್ಜಿಂಗ್ ಹಾಕಿದ್ದೀನಿ, ಚಾರ್ಜಿಂಗ್ ಆಗ್ತಾ ಇದೆ. ಇವಾಗ ಆನ್ ಮಾಡಿ ಒಂದು ಸತಿ ಚೆಕ್ ಮಾಡೋಣ. Welcome to KDM Music World Bluetooth mode. ಓಕೆನಾ, ಪ್ರಾಪರಾಗಿ ವರ್ಕ್ ಆಗ್ತಿದೆ. ಇವಾಗ ನಾನು ಇದು ಫಿಟ್ಟಿಂಗ್ ಮಾಡ್ಕೊಳ್ತೀನಿ. ನಿಮಗೆ ವಿಡಿಯೋ ಲೆಂತ್ ಅನ್ನಿಸ್ತಾ ಇರ್ಬೋದು, ಬಟ್ ನೀವು ಒಂದೊಂದು ಪಾಯಿಂಟು ಮಿಸ್ ಮಾಡ್ದಿರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ ನಿಮಗೆ. ಓಕೆನಾ, ಇದಕ್ಕೊಂಚೂರು ಪಾಸಿಟಿವ್ ನೋಡಿ, ಲೋ ಬ್ಯಾಟ್ರಿ ಅಂತ ಬರ್ತಾ ಇದೆ. ಪಾಸಿಟಿವ್ ಒಂಚೂರು ಟೇಪ್ ಹಾಕೊಳ್ತೀನಿ. ಓಕೆನಾ, ತಪ್ಪದಿರ ಎಂಡಿಂಗ್ ಗಂಟ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಹೇಗೆ ಕನೆಕ್ಟ್ ಮಾಡಬೇಕು, ಏನು ಮಾಡಬೇಕು. ಓಕೆನಾ, ನಿಮಗೆ ಈ ವಿಡಿಯೋ ಎಲ್ಲ ಏನಾರು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ನೋಡಿ ಮಾಡಬೇಡಿ. ಓಕೆನಾ, ಇದು ನಿಂಗೆ ಫಿಕ್ಸ್ ಮಾಡೋ ಬದಲು ಇಲ್ಲಿ ಇದು ಟೈ ಬರುತ್ತೆ. ಓಕೆನಾ, ಟೈ ಮಿಸ್ ಮಾಡಬೇಡಿ. ತಿರ್ಗಾ ಫಿಟ್ಟಿಂಗ್ ಆದಮೇಲೆ ತಿರ್ಗಾ ಬಿಚ್ಚಬೇಕಾಗುತ್ತೆ. ಓಕೆನಾ, ನೋಡಿ ಫಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ಕ್ರೂ ಹಾಕಿ ಫಿಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಕಂಪ್ಲೀಟಾಗಿ ನಾನು ಎಷ್ಟು ನೀಟಾಗಿ ಆಗಿದೆ ನೋಡಿ ಈಗ. ಓಕೆನಾ, ಪವರ್ ಆನ್ ಮಾಡಿ ನೋಡ್ತೀನಿ. ಬ್ಯಾಟ್ರಿ ಡೌನ್ ಇದೆ ಇದು. ಓಕೆನಾ, ನಾನು ಇವಾಗ ಇದಕ್ಕೆ ಪವರ್ ಕನೆಕ್ಷನ್ ಹಾಕ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು, ರೆಡ್ ಕಲರ್ ಲೈಟ್ ಬರ್ತಾ ಇದೆ. ಇವಾಗ ಆನ್ ಮಾಡ್ತೀನಿ ಸಿಸ್ಟಮ್ ನೋಡಿ. Welcome to KDM Music World Bluetooth mode. ಓಕೆನಾ, ನೋಡಿ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಪಿನ್ನು ಕಂಪ್ಲೀಟ್ ಬ್ಯಾಟ್ರಿ ಡೆಡ್ ಆಗಿದೆ ನೋಡಿ. ನೋಡಿ ಆದರೂ ಆನ್ ಆಗಿದೆ ನೋಡಿ. ಇವಾಗ ಮತ್ತೆ ಚಾರ್ಜ್ ಹಾಕ್ತೀನಿ. ನಿಮ್ಗೆ ಕಾಣಿಸುತ್ತೆ ನೋಡಿ, ಅಲ್ಲಿ ರೆಡ್ ಕಲರ್ ಲೈಟ್ ಬರುತ್ತೆ ನೋಡಿ. ರೆಡ್ ಕಲರ್ ಬಂತಲ್ಲ, ಕಂಪ್ಲೀಟಾಗಿ ವರ್ಕ್ ಆಗ್ತಿದೆ. ನಿಮ್ಗೇನಾರು ಇದು ವಿಡಿಯೋ ಬಂದು ಈ ವಿಡಿಯೋ ಬಂದು ಸ್ವಲ್ಪ ಲೆಂತಿಗಿದೆ, ಬಟ್ ಪ್ರಾಪರಾಗಿ ನಿಮಗೆ ಹೇಗೆ ಚಾರ್ಜಿಂಗ್ ಪಿನ್ ಹೋದರೆ ಹೇಗೆ ಫಿಕ್ಸ್ ಮಾಡ್ಕೋಬೇಕು, ಹೇಗೆ ಕನೆಕ್ಟ್ ಮಾಡಬೇಕಂತ ಎಲ್ಲ ತೋರಿಸಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಗೇನಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.